ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತು ನಾನೊಂದು ಏನೋ ಒಂದು ಹೊಸ ಸ್ಟಾರ್ಟ್ ಮಾಡಬೇಕು ಅಂತ ಈ ವ್ಲಾಗಿಂಗ್ ಅನ್ನೋದೇನೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಏನೋ ಒಂದು ಅವ್ರ ಲೈಫಲ್ಲಿ ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾರೆ ಅಂದರೆ ಅವ್ರದ್ದೇ ಆದಂಥ ಮೋಟಿವೇಶನ್ಸ್ ಇರುತ್ತೆ. ಕೆಲವು ಇನ್ನೊಬ್ಬರು ಮೋಟಿವೇಟ್ ಮಾಡಿರ್ತಾರೆ, ಅವ್ರ ಲೈನ್ಸ್ ಏನೋ ಒಂದು ಮೋಟಿವೇಟ್ ಆಗಿರುತ್ತೆ. ಆ ಥರ ನನಗೆ ಕೆಲವು ಲೈನ್ಸ್ ಮೋಟಿವೇಟ್ ಆಗಿರೋದು ನಮ್ಮ ಪ್ರಸಾದ್ ಸರ್ ಅವ್ರು ಹೇಳಿರೋದು. ನೂರಾಸೆ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಯ ಬೆಳಕು ಬೆಳವ ಹೊಣೆಯೂ ನಮ್ಮದೇ. ನಿಂತ ನೀರ ಕೆಲಕಬೇಡಿ ಕಲ್ಲುಗಳೇ, ಹೂದಳಗಳ ಹಿರಿಯಬೇಡಿ ಮುಳ್ಳುಗಳೇ. ಏನಿದೆಯೋ ನೋವು ಅವಕ್ಕೆ ತಮ್ಮದೇ, ಬಾಳಲೆ ಬಿಡಿ ತಮ್ಮಿಷ್ಟಕ್ಕೆ ಸುಮ್ಮನೆ. ಸಾಧುಗೆ ಸಾಧು ಮಾಧುರ್ಯಕ್ಕೆ ಮಾಧುರ್ಯಂ, ಬದಿಪ್ಪ ಕಲಿಗೆ ಕಲಿ ಯುಗ ವಿಪರೀತಂ, ಮಾಧವನಿತ್ತಂ ಪೆರನಲ್. ಸೊ ಇದರ ಅರ್ಥ ನನಗೆ ಪರ್ಸ್ನಲಿ ಯಾವ ಥರ ಆಗುತ್ತೆ ಅಂದರೆ, ವಿ ಕ್ಯಾರಿ ಕೌಂಟ್ಲೆಸ್ ರೆಸ್ಪಾನ್ಸಿಬಿಲಿಟಿ ಇನ್ ಅವರ್ ಶೋಲ್ಡರ್ಸ್. ಆ್ಯಕ್ಚುಲಿ ವಿ ಡಿಡಂಟ್ ಗೆಟ್ ಟು ನೋ ದ್ಯಾಟ್. ನಮ್ಮ ತಂದೆಯವ್ರು ಮಾಡಬೇಕಾದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಅನಿಸುತ್ತೆ, ಇಲ್ಲ ನಮ್ಮ ತಾಯಿಯವ್ರು ಮಾಡ್ತಾ ಇದ್ದಾಗ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅದು ಯಾವಾಗ ಅರ್ಥ ಆಗುತ್ತೆ ಅಂದರೆ, ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮ್ಮ ಶೋಲ್ಡರ್ಸ್ ಮೇಲೆ ಯಾವಾಗ ಬರುತ್ತೆ, ಆಗ ನಮಗೆ ಅವ್ರು ಏನು ಫೇಸ್ ಮಾಡ್ತಿದ್ರು, ಅವ್ರು ಏನಕ್ಕೆ ಅದನ್ನು ನಮಗೋಸ್ಕರ ಮಾಡ್ತಿದ್ರು ಅನ್ನೋ ತುಂಬ ಅರ್ಥ ಆಗುತ್ತೆ. ಆ್ಯಂಡ್ ದ ಪಾತ್ ವಿ ವಾಕ್ ಇನ್ ದ ಲೈಫ್ ಆಫ್ ಅವರ್ ಓನ್. ಯಾವ ಥರ ಬದುಕ್ತಿರ್ತೀವಿ ನಾವು ಲೈಫಲ್ಲಿ, ಏನೋ ಒಂದು ಹೋಪಿಂದ ಮುಂದೆ ಅದು ಸಿಗ್ಬೋದು, ಅದಾಗ್ಬೋದು, ನಾವು ಈ ರೀತಿ ಬೆಳಿಬೋದು, ಏನೋ ಒಳ್ಳೇದಾಗ್ಬೋದು, ನಮ್ಮವ್ರಿಗೆ ಒಳ್ಳೇದಾಗ್ಬೋದು ಅನ್ನೋ ಹೋಪಿಂದ ಬೆಳೆಯೋದಿರುತ್ತಲ್ಲ ಅದು. ಆ್ಯಂಡ್ ಬೆಳೆವ ಹೊಣೆಯೂ ನಮ್ಮದೇ. ಮೀನ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಕಮ್ಸ್ ನ್ಯಾಚುರಲಿ ವೆನ್ ವಿ ಗ್ರೋ. ಅದನ್ನು ಕಾಲಕ್ಕೆ ತಕ್ಕಂತೆ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆ್ಯಂಡ್ ಇನ್ನೊಬ್ಬರನ್ನ ಯಾವತ್ತು ಡು ನಾಟ್ ಡಿಸ್ಟರ್ಬ್ ದ ಕಾಮ್ ಸಿಚುಯೇಷನ್ಸ್. ಬೇರೆ ಸಿಚುಯೇಷನ್ ಇರುತ್ತೋ ಅನ್ನೋದಿಲ್ಲ. ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಫೇಸ್ ಕೂಡ ಇದೆ, ವಿ ಡೋಂಟ್ ಕಮ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಒನ್ ಲೈಫ್ ಅಂಟಿಲ್ ವಿ ವೋರ್ ದೇರ್ ಶೂಸ್. ಆ ಥರ. ಸೊ ಡು ನಾಟ್ ಹರ್ಟ್ ಜೆಂಟಲ್ ಹರ್ಟ್ಸ್ ಆರ್ ಹಾರ್ಶ್ ಆ್ಯಕ್ಷನ್ಸ್. ಎವ್ರಿ ಒನ್ ಪೇನ್ಸ್ ಬಿಲಾಂಗ್ಸ್ ಟು ದೆಮ್ ಅಲಾಂಗ್. ಆ್ಯಂಡ್ ಎಂಡ್ಯೂರ್ ಯುವರ್ ಪೇನ್ ಕ್ವೈಟ್ಲಿ ವಿತೌಟ್ ಹಾರ್ಮಿಂಗ್ ಅದರ್ಸ್. ಬಿ ಕೈಂಡ್, ಬಿ ಜೆಂಟಲ್ ಆ್ಯಂಡ್ ಬಿ ಲವ್ಲಿ, ಬಟ್ ಡೋಂಟ್ ಇನ್ವಾಲ್ವ್ ಇನ್ ಪಾಲಿಟಿಕ್ಸ್.